ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವ್ಲಾಗ್ದು ವಿಡಿಯೋ ಆಗಿರುತ್ತೆ. ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿರಲಿಲ್ಲ. ನಮ್ಮ ಮಾಮವ್ರ ಮನೆ ಗೃಹಪ್ರವೇಶ ಇತ್ತು, ಸೊ ಹಾಗಾಗಿ ಹೋಗ್ತಾ ಇದ್ವಿ. ನಾವು ಹೋಗೋಷ್ಟರೊಳಗೆ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೋಗಿತ್ತು. ಆಗ ನಾವು ಹೋಗಿ ದೇವ್ರಿಗೆ ಕೈ ಮುಗಿದು ಊಟ ಎಲ್ಲ ಮುಗಿಸ್ಕೊಂಬಂದು ಎಲ್ಲ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೊರಟು. ಹಾಗೆ ಎಲ್ಲರ ಜೊತೆನೂ ಫೋಟೋನೂ ತೊಗೊಂಡ್ವಿ. ನಮ್ಮ ದೊಡ್ಡಮ್ಮ ಜೊತೆ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಎಲ್ಲರ ಜೊತೆನೂ ಫೋಟೋ ತೊಗೊಂಡು ಸರಿ ಅಲ್ಲೇ ನಮ್ಮ ತಾಯಿಯವರ ತಂದೆ ಮನೆಯೂ ಕೂಡ. ಆದರೆ ಆ ಮನೇಲಿ ನಮ್ಮ ತಾತ ಇರಲಿಲ್ಲ, ಅಂದರೆ ತೀರೋಗಿದ್ದಾರೆ. ಆದ್ರೂ ನಾವು ಹುಟ್ಟಿ ಬೆಳೆದಿದ್ದ ಮನೆ ಇದು. ಹಾಗಾಗಿ ಹೋಗಿ ಒಂದು ಸಲ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಅಂದರೆ ನಮ್ಮ ಮಾಮವರೆಲ್ಲ ಇಲ್ಲೇ ಇದ್ದಿದ್ದ ಕಾರಣದಿಂದ ಸ್ವಲ್ಪ ಮೆಸ್ಸಿ ಆಗಿದೆ. ಅವರು ಮನೆ ಶಿಫ್ಟ್ ಮಾಡ್ಕೊತಾಯಿದ್ರು ಅಲ್ಲಿಗೆ. ಗೃಹಪ್ರವೇಶ ಆದಮೇಲೆ ಐಟಮ್ ಎಲ್ಲ ಎತ್ಕೊತಾರೆ ಅಂದ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಜೋಡಿಸಿಟ್ಟಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ತಾತ ಇರಲಿಲ್ಲ. ನೋಡಿ ನಮ್ಮ ತಾತನ ಫೋಟೋ, ಇವರೇ ನಮ್ಮ ತಾತ. ಇವತ್ತು ಅವರಿದ್ದಿದ್ರೆ ಆ ಮನೆಯೇ ಸ್ವರ್ಗ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಇವರು ನಮ್ಮ ದೊಡ್ಡ ಮಾಮ, ಇವರು ತೀರೋಗಿದ್ದಾರೆ. ಇವರು ಇದ್ದಿದ್ದರೆ ಇವತ್ತು ನಾವು ಇನ್ನೂ ಎಲ್ಲೋ ಇರ್ತಾಯಿದ್ವಿ. ಅಂದರೆ ತುಂಬ ಚೆನ್ನಾಗಿ ಓದಿ ಒಂದು ಲೆವೆಲಲ್ಲಿ ಇರ್ತಿದ್ದೋ. ಏನೂ ಮಾಡೋಕ್ಕಾಗಲ್ಲ, ದೇವರು ಯಾರನ್ನ ಎಷ್ಟು ದಿವಸ ಅಂತ ಇಟ್ಟಿರ್ತಾನೋ ಅಷ್ಟೇ ದಿವಸ ಇರೋಕ್ಕಾಗೋದು. ಇವರು ನಮ್ಮ ಮಾಮನ ಮಗ, ಅಂದರೆ ನಮ್ಮ ಚಿಕ್ಕ ಮಾಮನ ಮಗ. ಹಾಗೆ ಪರಿಚಯ ಮಾಡಿಕೊಡ್ತಾಯಿದ್ದೆ. ನೋಡಿ ನಮ್ಮ ತಾತ ಇಲ್ಲದೆ ಇರೋ ಮನೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಆದ್ರೂ ಇವತ್ತು ಅವ್ರು ಇದ್ದಿದ್ದರೆ ನಮ್ಮ ತಾತ ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು. ನಾವು ಹುಟ್ಟಿ ಬೆಳೆದಿದ್ದ ಮನೆ ಇದು. ಚಿಕ್ಕ ಮಗುವಿಂದನೂ ನಾವಲ್ಲೇ ಆಟ ಆಡಿದ್ದು. ರಜಾ ಬಂದರೆ ಸಾಕು ಸ್ಕೂಲ್ಗೆ ಅಲ್ಲೋಗಿ ಆಟ ಆಡಿಕೊಂಡು ಅಲ್ಲೇ ಎಷ್ಟು ನೆಮ್ಮದಿಯಾಗಿ ಬರ್ತಿದ್ವಿ ಗೊತ್ತಾ. ಇವತ್ತು ಅವ್ರು ಇಲ್ಲದೆ ಇರೋದು ನಮಗೆ ಬೇಜಾರಾಗುತ್ತೆ. ಆ ಮನೆಗೆ ಹೋಗೋಕ್ಕೂ ಬೇಜಾರಾಗುತ್ತೆ. ಇವರು ನಮ್ಮ ಮಾಮವರ, ನಮ್ಮ ದೊಡ್ಡ ಮಾಮನ ಹೆಂಡ್ತಿ, ನಮ್ಮ ಆಂಟಿ, ಅಂದರೆ ಅತ್ತೆ ಆಗಬೇಕು, ಆದರೆ ನಾವು ಆಂಟಿ ಅಂತಲೇ ಕರೆಯೋದು. ನೋಡಿ ಇವರು ನಮ್ಮ ಚಿಕ್ಕಮ್ಮ. ಇವರು ಅಡುಗೆ ಮನೆ ಎಲ್ಲ ನೋಡ್ತಾಯಿದ್ರು. ನಾನು ಕೂಡ ಕೇಳ್ತಾ ಇದ್ದೆ, ಏನು ಆಂಟಿ ಏನು ಮಾಡ್ತಾಯಿದ್ರೆ ಒಳಗಡೆ ಹೋಗಿ ಎಲ್ಲ ಅಂತ. ನೋಡ್ತಾ ಇದ್ದೀನಮ್ಮ ಅಂತಂದರು. ಎಲ್ಲೋ ಒಂದು ಕಡೆ ಅವ್ರಿಗೂ ತಂದೆ ಇಲ್ಲದೆ ಇರೋ ಮನೇಲಿ ಬೇಜಾರಾಗುತ್ತೆ. ಅವರು ಹೇಳ್ತಾಯಿದ್ರು, ನಮ್ಮ ತಂದೆ ಇಲ್ಲದೆ ಇರೋದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ. ಅವ್ರ ಮನಸ್ಸಲ್ಲೂ ಇದೆ ಅಲ್ವಾ, ನಮ್ಮ ತಂದೆ ಇದ್ದಿದ್ದರೆ ಇವತ್ತು ಬಂದು ಹೋಗ್ತಾ ಇದ್ದೆ ಅಂತ. ಇವತ್ತು ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ತಾತ ಇದ್ದಾಗ ನಾವು ಆ ಮನೆಗೆ ಎಷ್ಟೋ ಸಲ ಹೋಗ್ತಾಯಿದ್ವಿ, ನಮ್ಮ ತಾತ ಇದ್ದಾರೆ ಅಂತ. ಇವತ್ತು ತಾತ ಇಲ್ಲದೆ ಇರೋ ಮನೆ ದೇವ್ರು ಇಲ್ಲದೆ ಇರೋ ಗುಡಿ ಆಗಿದೆ. ಬೇಜಾರಾಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ಟೈಮ್ ಆಗುತ್ತೆ, ಎಲ್ಲರೂ ಹೊರಡೋಣ, ಬೇಗ ಮಳೆ ಬರೋಷ್ಟರೊಳಗೆ ಊರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಮತ್ತೆ ರಿಟನ್ನು ಬೆಂಗಳೂರಿಗೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಗೈಸ್, ಬಾಯ್. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.